कर्नाटक दलित संघर्ष समिति और रिपब्लिकन पार्टी ऑफ इंडिया दादा साहेब डॉक्टर एन मूर्ति द्वारा स्थापित बुद्ध धम्म दीक्षा दिवस समारोह के अंतर्गत 5 दशकों के संघर्ष के प्रति टाइगर डॉक्टर एन मूर्ति के सम्मान में एक सम्मान समारोह और 100 साधकों के सम्मान समारोह का आयोजन किया गया। यह सम्मान समारोह कर्नाटक दलित संघर्ष समिति के जिला अध्यक्ष हरिहर गोखले के नेतृत्व में शहर के अम्बेडकर सर्कल के निकट कन्नड़ साहित्य परिषद हॉल में आयोजित किया गया। इस अवसर पर कर्नाटक दलित संघर्ष समिति के अध्यक्ष और पदाधिकारी उपस्थित थे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक शेयर और सब्सक्राइब करना ना भूलें। ದೇಶದ ಸಮಸ್ತ ಬಹುಜನರಿಗೆ ಈ ದಿನ ಅತ್ಯಂತ ಪವಿತ್ರಕಾರಕವಾದಂಥ ದಿನ ಅಕ್ಟೋಬರ್ 14 ಹಾಗೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳದಂತಹ ದಿನ ಏಪ್ರಿಲ್ 14 ನಮಗೆ ಪವಿತ್ರಕಾರಕವಾದಂಥ ದಿನ ಹಾಗೆ ಡಿಸೆಂಬರ್ 6 ಕೂಡ ನಾವು ನೆನೆದುಕೊಳ್ಳುವಂಥ ದಿನ ಈ ದಿನವನ್ನು ಇಡೀ ದೇಶಾದ್ಯಂತ ಹಬ್ಬದೋಪಾದಿಯಲ್ಲಿ ಲಕ್ಷ ಜನ ಸೇರಿ ಜಾಗೃತಿ ಕಾರ್ಯಕ್ರಮವನ್ನು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 14ನೇ ತಾರೀಕು ಬೌದ್ಧ ಧರ್ಮಕ್ಕೆ ಮರಳಿ ಮನೆಗೆ ಹೋದ ದಿನವನ್ನು ಆಚರಿಸ್ತೇವೆ। ಅದೇ ರೀತಿ ಇಲ್ಲಿ ಬೀದರ್ನಲ್ಲಿ ನಾವು ಬುದ್ಧ ಧಮ್ಮ ದಿನಾಚರಣೆ ಮತ್ತು 100 ಸಾಧಕರಿಗೆ ಅಭಿನಂದನೆ ಮತ್ತು ಸನ್ಮಾನ ಮತ್ತು ಅಂಬೇಡ್ಕರ್ ಪ್ರಶಸ್ತಿಯನ್ನು ಇವತ್ತು ಪ್ರದಾನ ಮಾಡ್ತಾ ಇದ್ದೀವಿ। ಏನು ಇವತ್ತು ಸ್ವತಂತ್ರ ಬಂದು 75 ವರ್ಷ ಆದರೂ ಕೂಡ ಇನ್ನ ಬಡತನ, ಅಸ್ಪೃಶ್ಯತೆ, ನಿರುದ್ಯೋಗ, ಹಾಹಾಕಾರ ಮಡುಗಟ್ಟಿದೆ। ಅಸ್ಪೃಶ್ಯತೆ ಹೀನತೆ ಅಂದರೆ ಅಧಿಕಾರ ಹೀನತೆ, ಆಳುವ ದೊರೆಗಳು ಆದರೆ ಬಡತನ ಮತ್ತು ಅಸ್ಪೃಶ್ಯತೆ ಸಮಾನತೆ ಸಿಗ್ತದೆ। ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು। ಮತ್ತು ನಾವು ಸಾಮಾಜಿಕವಾಗಿ ತುಳಿತುಕೊಳ್ಳದಂಥ ಸಾಮಾಜಿಕ ಅಸಮಾನತೆ ಒಳಗಾದಂಥ ಏನು ಬಹುಜನರು ಏನಿದ್ದಾರೆ ಅವರ ಮೂಲ ಧಮ್ಮ ಏನಿದೆ, ಮೂಲ ಧರ್ಮ ಇದೆ, ಬೌದ್ಧ ಧರ್ಮಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅನುಸರಿಸಿ ನಾವು ಕೂಡ ಬೌದ್ಧ ಧರ್ಮಕ್ಕೆ ಮರಳಬೇಕಾಗಿದೆ। ಆ ಕಾರಣದಿಂದ ರಾಜ್ಯಾದ್ಯಂತ ಜಾಗೃತಿಯನ್ನು ಮೂಡಿಸಬೇಕಾಗಿದೆ। ಈ ದಿನ ಅಸ್ಪೃಶ್ಯತೆ ಆಚರಣೆ ಯಾವ ಮಟ್ಟಕ್ಕೆ ಹೋಗಿದೆ ಅಂದರೆ ಭಾರತ ದೇಶದ ಶ್ರೇಷ್ಠ ನ್ಯಾಯಾಲಯದ ಚೀಫ್ ಜಸ್ಟಿಸು BR ಗವಾಯರ್ ಅವರ ಮೇಲೆ ಚಪ್ಪಲಿಯನ್ನು ಎಸೆಯುವಂಥ ಮೂಲಕ ವಕೀಲ ತಮ್ಮ ದಾಷ್ಟ್ಯತೆಯನ್ನು ಮೆರೆದಿದ್ದಾರೆ। ಅವರನ್ನು ಇದುವರೆಗೂ ಕೂಡ ಬಂಧಿಸಿ ಜೈಲಿಗೆ ಹಾಕುವಂಥ ಕಾರ್ಯ ನಡೆದಿಲ್ಲ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಶಿಯ ಸಂಪೂರ್ಣಾನಂದ ದೇವಸ್ಥಾನಕ್ಕೆ ಮೌಂಟ್ ಬೇಟನ್ ಜೊತೆಗೆ ಹೋದ್ರು ಕೂಡ ಒಳಗಡೆ ಬಿಡಲಿಲ್ಲ। ಜಗಜೀವನ್ ರಾಮ್ರವ್ರ ಕೈಲಿ ಕಾಶಿಯ ಸಂಪೂರ್ಣಾನಂದ ಪ್ರತಿಮೆಯನ್ನು ಅನಾವರಣ ಮಾಡಿ ಗಂಗಾ ಜಲದಿಂದ ಅದನ್ನು ತೊಳಸ್ತಾರೆ। ಹಾಗೇನೆ ಬಿಹಾರದ ಜಿತಿನ್ ಕುಮಾರ್ ಮಾಂಜಿ ಅವರು ಲೋಹಿಯ ಪ್ರತಿಮೆಯನ್ನು ಅನಾವರಣ ಮಾಡಿದಕ್ಕೆ ಗಂಗಾ ಜಲದಿಂದ ತೊಡಿ ಪವಿತ್ರಗೊಳಿಸ್ತಾರೆ। ಈ ರೀತಿ ತುಂಬ ವಿಕಾರವಾದಂಥ ವಿಚಿತ್ರವಾದಂಥ ಮಾನಸಿಕ ಕಾಯಿಲೆ ಒಳಪಟ್ಟಂಥ ಏನು ಜಾತೀಯತೆ ಇದೆ, ಜಾತೀಯತೆ ತೊಳೆದಬೇಕು। ಏನು ಅದೇ ಸಂಘ ಪರಿವಾರದ RSS ಈ ದೇಶದಲ್ಲಿ 100 ವರ್ಷ ಆಯಿತು ಅಂತ ಏನು ಸಂಭ್ರಮದಿಂದ ಆಚರಿಸ್ತಾ ಇದ್ದೀರಿ, ನೀವು ನಿಮ್ಮ ಕಚೇರಿಯ ಮೇಲೆ ತ್ರಿವರ್ಣ ಧ್ವಜವನ್ನು ಆರಿಸಲೇ ಇಲ್ಲ, ಭಗಧ್ವಜವನ್ನು ಆರಿಸ್ತಾ ಇದ್ದೀರಾ। ಮತ್ತು ಸ್ವಾತಂತ್ರ್ಯದಕ್ಕೆ 1 ಲಕ್ಷ ಜನರ ಹೆಸರುಗಳು ದೇಶ ತ್ಯಾಗ ಮಾಡಿದವ್ರಿಗೆ ದೆಹಲಿಯ ಇಂಡಿಯಾ ಗೇಟ್ ಮೇಲಿದೆ। ಅದು ಒಬ್ಬ ಬ್ರಾಹ್ಮಣ ಸಮಾಜದ RSSನ ವ್ಯಕ್ತಿ ಹೆಸರಿಲ್ಲ ಅಂದ್ರೆ ನೀವು ದೇಶಭಕ್ತರಲ್ವ? ಇವತ್ತು ಕೂಡ RSS ಕಚೇರಿಗಳು ಬಂದೆ ಭಗಧ್ವಜ ಹಾರ್ತಾ ಇದೆ ಅಂದ್ರೆ ನೀವು ಸಮಾನತೆ ವಿರುದ್ಧ ಇದ್ದೀರಾ। ಇವತ್ತು ಕೂಡ ಸಂವಿಧಾನವನ್ನು ಸುಡುವಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಪುರುಷರ ಪ್ರತಿಮೆಗಳನ್ನು ನಾಶ ಮಾಡುವಂತಹ ಕೃತ್ಯ ನಡೀತಾ ಇದೆ। ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರೆ ಸಮಾನತೆ, ಬುದ್ಧ ಅಂದರೆ ಈ ದೇಶದ ಒಬ್ಬ ಪ್ರಪ್ರಥಮ ಸಮಾಜ ಸುಧಾರಕ, ಜಗತ್ತಿನ ಪ್ರಥಮ ಸಮಾಜ ಸುಧಾರಕ, ದೇಶದ ಸಮಾನತೆಗೆ ಒಂದು ಬೌದ್ಧ ಧರ್ಮವನ್ನು ಕೊಟ್ಟಂತ ಮಹಾಪುರುಷ। ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಗುರುಗಳೇನಾದರೂ ಇದ್ರೆ ಕಬೀರರು, ಬುದ್ಧರು ಅಂತ ಅವರ ವಿಚಾರಗಳನ್ನು, ಪೊಲೆ ಅವರ ವಿಚಾರಗಳನ್ನು ಮನನ ಮಾಡಿ ಬೌದ್ಧ ಧರ್ಮಕ್ಕೆ ಮರಳಿದ್ರು। ಆದ್ದರಿಂದ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ಬೌದ್ಧ ಧರ್ಮಕ್ಕೆ ನೀವು ವಿಚಾರಗಳನ್ನು ವಿನಿಮಯ ಮಾಡೋದ್ರ ಮೂಲಕ ಏನು